ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆಯಲ್ಲಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಒಂದು ವಾಕ್ಯ ಓದ್ಕೊಂಬೋಣ. ದೇವರು ಸ್ತೋತ್ರ. ಇದಲ್ಲದೆ ಅಕ್ಕಿಯು ಸ್ತೋತ್ರ. ಪೆನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಅರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಸಿಲುವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಹೋಶಿಯ, ಪಿನ್ನೆಹಸ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕನನ್ನು ಯಜ್ಞ ಅರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನ್ನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದನು. ಯೆಹೋವನು ಆಕೆಯ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯು ಸವತಿಯು ಯೆಹೋವನು ನಿನ್ನನ್ನು ಬಂಜಿಯನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕನನ್ನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನ್ನಳಿಗೂ ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದ ಎಲ್ಕನನ್ನು ಆಕೆಗೆ, ಹನ್ನ, ಏಕೆ ಅಳುತ್ತಿ? ಉಣದಿರುವುದೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೀನಲ್ಲ ಅಂದನು. ದೇವರು ನಮ್ಮ ಸ್ತೋತ್ರವಾಗಲಿ. ಹನ್ನಳಿಗೆ ಮಕ್ಕಳಿರಲು ಪ್ರಿಯ ಮಕ್ಕಳೇ, ಆ ಮಕ್ಕಳಿಲ್ಲ ಅಂಥೇಳಿ ಅವಳು ಸವತಿ ಏನು ಮಾಡ್ತಿದ್ದಳು? ಆಕೆಗೆ ಪದೇ 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 ರೇಗಿಸ್ತಾ ಇದ್ದಳಂತೆ. ಅದಕ್ಕೆ ಆಕೆ ಭಾಳ ವೇದನೆ ಪಟ್ಟುಕೊಂಡು ಆಕೆ ಏನು ಮಾಡಿದಳು? ಎಲಿಯ ಇರೋಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಲಿಪೀಠಗಳು ಕುಂತು ಅಳುತ್ತಾ ಇದ್ದಳು ಆಕೆ. ಆವಾಗ ಆ ಎಲಿಯ ಬಂದು ಏನಂದ್ರೆ, ರಾತ್ರಿ ಕುಡಿದಿದ್ದು ಇನ್ನೂ ನೀವು ಇಳಿದಿಲ್ವೋ ಅಂತ ಕೇಳಿದ್ರು. ಆದರೆ ಅಕ್ಕಿ ಏನು ಕೇಳಿದಳು? ಸ್ವಾಮಿ, ನಾನು ದ್ರಾಕ್ಷಿರಸವಾಗಲಿ ಮದ್ಯವಾಗಲಿ ಕುಡಿದಿಲ್ಲ. ನಾನು ನನ್ನ ದುಃಖವನ್ನು ದೇವರ ಮುಂದೆ ಹೊಯ್ದಾಡ್ತಿದ್ದೀನಿ ಅಂತ ಹೇಳಿದಾಳೆ. ಅಂದರೆ ನಾನು ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಿ. ಸವತಿ ಅಷ್ಟೊಂದು ರೇಗಿದ್ರು ಕೂಡ, ನೀ ಬಂಜಿ ಅಂದರೂ ಕೂಡ ಆಕೆ ಮನಸ್ಸಿಗೆ ತೊಗೊಂಬೋದೆ, ಅವ್ರು ಸರಿ ಏನು ಜಗಳ ಮಾಡ್ಕೊಂಬೋದೆ, ಆಕೆ ಏನು ಎಂಬೋದೆ. ಆಕೆ ತನ್ನಾಗಿ ಹೋಗಿ ಅಲ್ಲಿ ಆಲಯದಲ್ಲಿ ಹೋಗಿ ತನ್ನ ಮನವೇದನೆ ಹೇಳ್ಕೊಂಡು ದೇವ್ರು ನಮ್ಮ ಸ್ತೋತ್ರವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರು. ದೇವರೇ, ನನಗೊಂದು ಮಗು ಕೊಡು ಅಂತ ಹೇಳಿ ಬೇಡ್ಕೊಂಡು ದೇವ್ರ ಸ್ತೋತ್ರ. ಅದಕ್ಕೋಸ್ಕರ ನಾವು ಈ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳು, ಎಷ್ಟೋ ಮಕ್ಕಳು ಈ ವೇದನೆ ಅನುಭವಿಸ್ತಾ ಇದ್ದಾರೆ. ದೇವ್ರ ಸ್ತೋತ್ರ. ಅದಕ್ಕಾಗಿ ಹನ್ನಳ ಆ ಥರ ಪ್ರಾರ್ಥನೆ ಮಾಡಬೇಕು. ಯಾಕಂತಂದರೆ ಹನ್ನಳು ಪ್ರಾರ್ಥನೆ ಮಾಡಿದ್ದು ಮನವೇದನೆಯಿಂದ. ಆಕೆ ಬಾಯಿ ಬಡ್ಕೊಂಡಿಲ್ಲ, ಕಿರ್ಚಿಕೊಂಡಿಲ್ಲ, ಏನೂ ಮಾಡಿಲ್ಲ. ಆದರೆ ಆಕೆ ಮಾತಾಡೋದು ತುಟಿ ಮಾತ್ರ ಅಗಲಾಡ್ತಿತ್ತಂತೆ. ಅದಕ್ಕೋಸ್ಕರ ಎಲಿಯನ್ನು ಆ ಥರ ಹೇಳಿದ್ದಕ್ಕೆ ಆಕೆ ಭಾಳ ವೇದನೆಯಿಂದ ಹೇಳಿದ್ರು. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಹನ್ನಳಿಗೆ ಮಕ್ಕಳು ಕೊಟ್ಟಂಥ ದೇವರು ಈ ದಿನಗಳಲ್ಲಿ ಎಲ್ಲರಿಗೂ ಕೊಡುವಂಥವರಾಗಿದ್ದಾರೆ. ದೇವರ ಸ್ತೋತ್ರ. ಪ್ರಪಂಚದಲ್ಲಿ ಎಷ್ಟೋ ಜನ ಈ ಥರ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅವರೆಲ್ಲರಿಗೆ ಬಿಡುಗಡೆ ಸಿಗಲಿ. ತಂದೆಯಾದ ದೇವರು ಪ್ರತಿಯೊಬ್ಬರಿಗೆ ಸಹಾಯ ಮಾಡೋ ಶಕ್ತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಅವರ ಮನವೇದನೆಗಳು, ಅವರ ಚಿಂತೆಗಳು, ಅವರ ಭಾರಗಳು, ಅವ್ರ ನೋವುಗಳು ಮನುಷ್ಯನಿಂದ ತೆಗೆದುಹಾಕಲಿಕ್ಕಾಗಲ್ಲೋದ್ರೂ ಕೂಡ ಮನುಷ್ಯನು ರೇಗಿಸ್ತಾನೆ. ಆದರೆ ದೇವರು ಅಂತರಾತ್ಮದಲ್ಲಿ ನಡೆಯುವಂಥದ್ದು ಪ್ರಾರ್ಥನೆ ಕೇಳುವಂಥವನಾಗಿದ್ದಾನೆ. ಅವ್ರಿಗೆ ಪ್ರಪಂಚದಾಗ ಶಾಂತಿಗೋಸ್ಕರ ಆ ಮಕ್ಕಳಿಗೆ ವೇದನೆ ಕೊಡಬಾರ್ದು, ಯಾರು ಅವ್ರಿಗೆ ಹೀಯಾಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನು ಮಾಡೋಣ? ಅವರಿಗೋಸ್ಕರ ಬಂಜಿತನ ಜೀವಿಸುವಂಥ ಪ್ರತಿಯೊಂದು ಮಕ್ಕಳಿಲ್ಲದೆ ಯಾರು ವೇದನೆ ಪಡ್ತಾ ಇದ್ದಾರೋ ಅವರಿಗೋಸ್ಕರ ಈ ದಿನಗಳಲ್ಲಿ ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಚಿತ್ತವಂತೆ ಬಲಪಡಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ರೇಖಾಂಗುಲ ರೀಮಾನಂದ ಶರಂದಲ ಬಲ ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ಮುಟ್ಟು ದೇವ, ನಿನಗೆ ಸ್ತೋತ್ರ ಕರ್ತನೆ. ಪ್ರಪಂಚದ ಶಾಂತಿಗೋಸ್ಕರ ಅಪ್ಪ ಮಕ್ಕಳು ಕರ್ತನೆ ವೇದನೆಗೋಸ್ಕರ ಕರ್ತನೆ ನಾವು ಪ್ರಾರ್ಥನೆ ಮಾಡೋಳಾಗಿದ್ದೇನೆ ದೇವ.
ಪ್ರತಿಯೊಂದು ಮಕ್ಕಳು ಬಂದಿತನ ತೆಗೆದುಹಾಕಿ ಕರ್ತನೆ ಎಲ್ಲರೂ ಸುಖ ಶಾಂತಿಯಿಂದ ಸಮೃದ್ಧಿ ಕಾಣುವಂತೆ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಅನ್ನ ಕೊಟ್ಟಂಥ ಮಕ್ಕಳು ಕರ್ತನೆಪ್ಪ ಈ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳು ಆ ವೇದನೆಯಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ ನಿನಗೆ ಸ್ತೋತ್ರಪ್ಪ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಸಂತೋಷ ಸಮಾಧಾನ ನೆಮ್ಮದಿ ಕೊಡು ದೇವ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಮಕ್ಕಳೊಂದಿಗೆ ಜೀವಿಸುವಂತೆ ಸಹಾಯ ಮಾಡು ದೇವ ನಿನಗೆ ಸ್ತೋತ್ರ. ಬಂಜಿತನ ಅಂಬೋದು ಕರ್ತನೆ ಎಷ್ಟೋ ಜನ ಮಕ್ಕಳಿಗೆ ವೇದನೆ ಆಗಿದೆ ಕರ್ತನಿಗೆ ಸ್ತೋತ್ರ. ಅವರ ಮನವೇದನೆ ನೋಡುವಂಥ ದೇವರು ನೀನಾಗಿದೆಯಪ್ಪ ನಿನಗೆ ಸ್ತೋತ್ರ ಕರ್ತನೆ. ಒಳ ಅಂತರ ಆತ್ಮದಂಗ ಕರ್ತನೆ ಪ್ರಾರ್ಥನೆ ಕೇಳುವಂಥ ದೇವರಾಗಿದೆಯಪ್ಪ ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ಹನ್ನಳ ಮಾಡಿದಂಥ ಸಹಾಯ ಕರ್ತನೆ ಈ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳ ವೇದನೆಗಳು ಚಿಂತೆಗಳು ಭಾರಗಳು ನೋವುಗಳು ತೆಗೆದುಹಾಕು ದೇವ ನಿನಗೆ ಸ್ತೋತ್ರ. ಅಪ್ಪ ಅವರು ಹಿಂಸೆ ಪಡಿಸುವಂಥ ಪ್ರತಿಯೊಂದು ಮಕ್ಕಳಿಗೆ ಕೂಡ ಆಶೀರ್ವದಿಸು ಬಲಪಡಿಸು. ಆ ಮಕ್ಕಳು ಮುಂದೆ ಯಾವುದೇ ಕಾರಣ ಕರ್ತನೆ ಇಂಥವರಿಗೆ ಕರ್ತನೆ ಅಪ್ಪ ನಾವು ಹೀಗೆ ಅನ್ನಬೇಕು ಎಂಬ ಮನಸ್ಸು ಅವ್ರಿಗೆ ಬರಬಾರ್ದು ಕರ್ತನೆ ನಿನಗೆ ಸ್ತೋತ್ರಪ್ಪ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಆಶೀರ್ವದಿಸು ಬಲಪಡಿಸು. ಪ್ರತಿಯೊಂದು ಮಕ್ಕಳಿಗೆ ಯಾರ್ಯಾರ ಕುಟುಂಬದಲ್ಲಿ ಎಲ್ಲೆಲ್ಲಿ ಕರ್ತನೆಪ್ಪ ಬಂಜಿತನ ಜೀವಿಸ್ತಾ ಇದ್ರು ಅಂತಹ ಮಕ್ಕಳಿಗೆಲ್ಲ ಕರ್ತನೆ ಮಗು ದಿನಗಳಲ್ಲಿ ಮಕ್ಕಳು ಕೊಡು ದಯಪಾಲಿಸು. ಅದು ಸಂತೋಷ ಸಮಾಧಾನ ಕೊಡು ದೇವ ನಿನಗೆ ಸ್ತೋತ್ರ. ಅಪ್ಪ ಮಕ್ಕಳು ಕೊಡೋದು ಕರ್ತನೆ ನೀ ಕೊಟ್ಟ ಬಹುಮಾನಗಳಾಗಿದೆ ದೇವ ನಿನಗೆ ಸ್ತೋತ್ರ. ಆ ಬಹುಮಾನ ಕರ್ತನೆ ಪ್ರತಿಯೊಬ್ಬರು ಅನುಭವಿಸಬೇಕು ದೇವ ನಿನಗೆ ಸ್ತೋತ್ರ ಕರ್ತನೆ. ಅಂತಹ ಸಂತೋಷ ಎಲ್ಲರ ಜೀವಿತದಲ್ಲಿ ಕರ್ತನೆ ಮಕ್ಕಳಿಂದ ಬಾಧೆ ಕೊಡುವಂಥ ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ದೊಡ್ಡ ಆಶೀರ್ವಾದ ಮಾಡು ದೇವ ನಿನಗೆ ಸ್ತೋತ್ರ. ಎಲ್ಲರಿಗೆ ಮಕ್ಕಳಾಗುವಂತೆ ಈ ದಿನಗಳಲ್ಲಿ ಬಲಪಡಿಸು ರಕ್ಷಕ ನಿನಗೆ ಸ್ತೋತ್ರ. ನೀನು ಹಾಗೆ ಮಾಡ್ತೀಯ ಎಂಬ ನಂಬಿಕೆ ನಮಗಿದೆ ಕರ್ತನೆ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಡ್ತೀಯ ಎಂಬ ನಂಬಿಕೆ ನಮಗಿದೆಯಪ್ಪ. ನಿನ್ನ ಚಿತ್ತವಂತೆ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಮುಟ್ಟಿ ಅಪ್ಪ ದೇಶದಾಗಿರುವಂಥ ಎಲ್ಲ ಮಕ್ಕಳು ವೇದನೆಗಳು ಚಿಂತೆಗಳು ತೆಗೆದುಹಾಕಿ ಅದಕ್ಕೋಸ್ಕರ ಶಾಂತಿ ಸಮಾಧಾನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ದೇವ. ನಿನ್ನ ಚಿತ್ತವಂತೆ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಮುಟ್ಟಿ ಮಾತನಾಡಿ ಬಲಪಡಿಸಬೇಕೆಂದು ನಾನು ಪೂರ್ಣವಾಗಿ ತೆಗೆಸ್ಕೊತೀನಿ. ನನ್ನ ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.